ಕಾರವಾರದ ದ್ವೀಪದಲ್ಲಿ ನಡೆಯುವ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ತನ್ನದೇ ಆದ ಕಾರಣಗಳಿಂದ ಸಾಕಷ್ಟು ಜನಪ್ರಸಿದ್ಧಿಯನ್ನ ಪಡೆದಿದೆ. ಸಾಮಾನ್ಯವಾಗಿ ಜಾತ್ರೆ ಅಂದ್ರೆ ತೇರೆಳೆಯೋದು, ರಥ, ಮೆರವಣಿಗೆ ಇದೆಲ್ಲವನ್ನ ಕೂಡ ನೋಡಿರ್ತೀವಿ. ಆದ್ರೆ ಕಾರವಾರದ ಈ ಜಾತ್ರೆಗೆ ಹೋಗೋರ್ಗೆ ಸಮುದ್ರಯಾನ ಮಾಡೋ ಒಂದು ಆಪರ್ಚುನಿಟಿ ಕೂಡ ಸಿಗುತ್ತಂತೆ. ಆ ಜಾತ್ರೆಯ ಮತ್ತಷ್ಟು ವಿಶಿಷ್ಟತೆ ಇಲ್ಲಿದೆ. ಎತ್ತ ನೋಡಿದರಂತ ಬರೀ ನೀರು, ತಂಪಾದ ವಾತಾವರಣದಲ್ಲಿ ಸಮುದ್ರಯಾನ ಮಾಡಿ ಖುಷಿ ಪಡ್ತಿರೋ ಜನ, ಪ್ರಯಾಣಿಕರಿಗಾಗಿ ಸಿಂಗಾರಗೊಂಡಿರೋ ಬೋಟುಗಳು, ಬಾಳೆಗೊನೆಗಳನ್ನ ದೈವಕ್ಕೆ ಅರ್ಪಿಸೋಕೆ ಸರತಿಯಲ್ಲಿ ನಿಂತಿರೋ ಭಕ್ತರು. ಅಂದ್ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಳಿ ಇರೋ ಕೂರ್ಮಗಡ ನರಸಿಂಹಸ್ವಾಮಿ ದೇವರ ಜಾತ್ರೆಯ ವೈಭವವಿದು. ಕಡವಾಡದ ಮನೆಯೊಂದರಲ್ಲಿ ನೆಲೆಸಿರೋ ನರಸಿಂಹಸ್ವಾಮಿ ದೇವರ ವಿಗ್ರಹವನ್ನ ಹೊತ್ತು ಭಕ್ತರು ಸಮುದ್ರ ಮಧ್ಯದಲ್ಲಿರೋ ಕೂರ್ಮಗಡ ದ್ವೀಪಕ್ಕೆ ತಂದು ಪೂಜೆ ಸಲ್ಲಿಸಿದ್ರು. ಬೈಟ್ಕೊಲ, ಕಡವಾಡ, ಬೇಳೆಕೇರಿ, ಮುದಗ, ದೇವಬಾಗ್ ಸೇರಿದಂತೆ ವಿವಿಧೆಡೆಯಿಂದ ಬೋಟ್ಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ದೇವರಿಗೆ ಹಣ್ಣು ಕಾಯಿ ಅರ್ಪಿಸಿ ಹರಕೆ ತೀರಿಸಿದ್ರು. ಇನ್ನು ದೇವರ ದರ್ಶನದ ಜೊತೆಗೆ ಸಮುದ್ರಯಾನ ಮಾಡಿದ ಭಕ್ತರು ಸಖತ್ ಎಂಜಾಯ್ ಮಾಡಿದ್ರು. ತುಂಬ ಸಂತೋಷ ಆಗುತ್ತೆ. ಸುತ್ತಲೂ ಎಲ್ಲ ಒಳ್ಳೆ ವಾತಾವರಣ, ಗುಡ್ಡ, ಹಸಿರು ಗುಡ್ಡ, ಆಮೇಲೆ ನೀರು, ಸಮುದ್ರದ ನೀರು, ಮತ್ತು ಎಲ್ಲ ಜನರು ಊರಿಂದ ಬೇರೆ ಬೇರೆ ಕಾರವಾರದ ಆಲ್ಮೋಸ್ಟ್ ಎಲ್ಲ ಜನರು, ಸುತ್ತಮುತ್ತಲ ಜನರು ಈ ದಿವಸ ದೋಣಿಯಲ್ಲಿ ಈ ಜಾತ್ರೆಗಂತ ಬರ್ತಾರೆ. ಅವರೆಲ್ಲ ಪಡೋ ಖುಷಿ, ಎಲ್ಲರ ಹಾಡ್ತಾ, ಡ್ಯಾನ್ಸ್ ಮಾಡ್ತಾ ಮತ್ತು ಭಜನೆ ಮಾಡ್ತಾ ಬರ್ತಾರೆ. ಇದನ್ನೆಲ್ಲ ನೋಡಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಇನ್ನು ಕೂರ್ಮಗಡ ನರಸಿಂಹಸ್ವಾಮಿಯನ್ನ ಮೀನುಗಾರರ ಆರಾಧ್ಯ ದೈವ ಅಂತ ಕರೆಯಲಾಗುತ್ತೆ. ಕಾರವಾರದ ಮೀನುಗಾರರು ಮಾತ್ರವಲ್ಲದೆ ನೆರೆಯ ಗೋವಾ ರಾಜ್ಯದ ಮೀನುಗಾರರು ಸಹ ಈ ದೈವಕ್ಕೆ ಕೈ ಮುಗಿತಾರೆ. ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆಗೆ ಮೀನುಗಾರರು ಬಂದು ವಿಶೇಷ ಪೂಜೆಗಳನ್ನ ಸಲ್ಲಿಸುತ್ತಾರೆ. ಮೀನುಗಾರಿಕೆ ಸಂದರ್ಭದಲ್ಲಿ ನಮಗೆ ಯಾವುದೇ ತೊಂದರೆ ಆಗಬಾರದು, ಬಲೆಗೆ ಯಥೇಚ್ಛ ಮೀನುಗಳು ಬೀಳ್ಬೇಕು ಅಂತ ಸಾಗರ ಕುಡಿಗಳು ಹರಕೆ ಸಹ ಕಟ್ತಾರಂತೆ. ಇವರ ಇಚ್ಛೆಯಂತೆ ಹರಕೆ ಈಡೇರಿದ್ರೆ ಬಾಳೆಗೊನೆ, ಹಣ್ಣು, ಕಾಯಿ, ಪಂಚಕಜ್ಜಾಯವನ್ನ ತಂದು ದೇವರಿಗೆ ಅರ್ಪಿಸ್ತಾರಂತೆ. ನಮ್ದು ಮೀನುಗಾರಿಕೆ ದಂಧೆಯಲ್ಲಿ ಒಳ್ಳೆ ಆಗುತ್ತದೆ. ಜನರು ಬಂದು ತಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಬೇಡ್ಕೊಂಡು ಹೋಗ್ತಾರೆ. ಮೀನು ಬೆಳೆಯುತ್ತದೆ, ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗ್ತದೆ. ದಂಧೆಯಲ್ಲಿ, ಉದ್ಯೋಗದಲ್ಲಿ ಯಾವುದೇ ಕಷ್ಟ ಇದ್ರು, ಯಾವುದೇ ತೊಂದರೆ ಇದ್ರು ಇಲ್ಲಿ ಬಂದು ಬೇಡ್ಕೊಂಡು ಹೋದ್ರೆ ಮುಂದಿನ ವರ್ಷ ಅದೇ ಸೇವೆಯನ್ನು ಕೊಡ್ತೀವಿ ಅಂತ ಹೇಳ್ರೆ ಇಡೀ ಪ್ರತಿ ವರ್ಷನೂ ದೇವರು, ಈ ನರಸಿಂಹ ದೇವರು ಕಾಯ್ಕೊಂಡು ಹೋಗ್ತಾರೆ. ಒಟ್ನಲ್ಲಿ ಕೂರ್ಮಗಡ ನರಸಿಂಹಸ್ವಾಮಿ ದೇವರ ಜಾತ್ರೆ ಅದ್ಧೂರಿಯಾಗಿ ನಡೆದಿದ್ದು, ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ದೈವಕ್ಕೆ ತಮ್ಮ ಮನದಾಳದಿಂದ ಭಕ್ತಿ ಸಮರ್ಪಿಸಿ ಇಷ್ಟಾರ್ಥಗಳ ನೆರವೇರಿಕೆಗೋ ದೇವರ ಮುಂದೆ ಮನವಿ ಸಲ್ಲಿಸಿದ್ರು. ಸಂದೀಪ್, ಟಿವಿ9 ಕಾರವಾರ.